ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ರೈತ ಮಹಿಳೆಯರು ಮಕ್ಕಳು ಸೇರಿಕೊಂಡು ವರುಣನ ಕೃಪೆಗಾಗಿ ಗ್ರಾಮದ ರಾಜ್ಯ ಬೀದಿಯಲ್ಲಿ ವಿಶೇಷ ರಂಗೋಲಿ ಹಾಕಿ ತುಂಬಿದ ಕೊಡಕ್ಕೆ ಹೂವಿನಿಂದ ಅಲಂಕರಿಸಿ 5 ಜನ ಮುತ್ತೈದೆಯರಿಂದ ತುಂಬಿದ ಕೊಡಪಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಳೆರಾಯನಿಗೆ ಬೇಡಿಕೊಂಡಿದ್ದಾರೆ. ಈ ವೇಳೆ ಪೂಜಾ ಸಲ್ಲಿಸಿದ ಕೊಡಪಾನ ತನ್ನಿಂದ ತಾನೇ 4 ಬಾರಿ ತಿರುಗಿದೆ. ಗ್ರಾಮದ ಹಿಂದಿನ ಹಿರಿಯರು ಹೇಳೋ ಪ್ರಕಾರ ಮಳೆರಾಯ ನಮ್ಮ ಗ್ರಾಮಕ್ಕೆ ಸುರಿಯುವ ನಂಬಿಕೆಯಿಂದ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ನಡೆಯಿತು. ಇನ್ನೆರಡು ದಿನಗಳಲ್ಲಿ ಉತ್ತಮ ಮಳೆ ಆಗುವ ಭರವಸೆ ಸಿಕ್ಕಿದೆ. ನಂತರ ಮಹಿಳೆಯರು ಮಕ್ಕಳು ಸೇರಿಕೊಂಡು ಗ್ರಾಮದಲ್ಲಿ ಗುರ್ಜಿಯನ್ನ ಸಗಣಿಯಿಂದ ತಯಾರಿಸಿ ರೊಟ್ಟಿ ಮಾಡುವ ತೆವಿ ಮೇಲೆ ಇಟ್ಟು ಮನುಷ್ಯರು ತಲೆಯ ಮೇಲೆ ಹೊತ್ತುಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗುರ್ಜಿ ಎಳ್ಳಾಡ ಬಂದಿ ಹಳ ಕೊಳ್ಳ ತೆಲಾಡು ಬಂದಿ ಬಾರೋ ಮಳೆ ಎಂದು ನಾಮಕರಣ ಮಾಡುವುದರ ಮೂಲಕ ಗ್ರಾಮದ ಕೆರೆಯಲ್ಲಿ ಗುರ್ಜಿ ಮೂರ್ತಿಯನ್ನ ತೇಲಿ ಬಿಟ್ಟಿದ್ದಾರೆ. ಬೀಜ ಗೊಬ್ಬರ ಎಲ್ಲ ತಂದಿಟ್ಕೊಂಡು ಎಲ್ಲಾರು ಬಾಯ್ ಬಿಡ್ತಾರ್ರಿ. ಮಳಿಲ್ಲ ಏನಿಲ್ಲ ನೋಡ್ರಿ, ಆ ಮಳಿಲ ಸಂಕಟಕ್ಕ ಗುರ್ಜಿ ಮಾಡಾಕ್ ಕುಂತೇವ್ರಿ. ಅಪ್ಪ ನೋಡ್ರಿ ಏನ್ ಮಾಡೋದು, ಬಡವರು ಬಾಯ್ ಬಿಡ್ತೇವಿಯಪ್ಪ. ಇದ್ದವ್ರದ್ದು ನೆಡ್ತಿರ್ತೈತೆಪ್ಪ, ನಮ್ಮಂತ ಬಡವ್ರದ್ದು ಭಾಳ ವಜ್ಜೈತಿಯಪ್ಪ. ಮಳಿ ಕೇಳ್ತೇವ್ರಿ, ಆ ಮಳಿ ಬರ್ತೈತೆ ಅಂತ ದಾರಿ ಕೊಟ್ಟಾರ. ಈಗ ಅದ್ರ ಸಲುವಾಗಿ ಮತ್ತೆ ಗುರ್ಜಿ ಆಡಾಕತ್ತೇವೆ ನಾವು. ಈಗ ಎಲ್ಲ ಪೀಕ್ ಇಲ್ಲ, ಏನಿಲ್ಲ, ಬಿತ್ತದಿಲ್ಲ, ಬೆಳೆ ಇಲ್ಲ, ಎಲ್ಲ ಗೊಬ್ಬರ ಗುಡಿ ಎಲ್ಲ ತಂದು ಇಟ್ಕೊಂಡು ಕುಂತೀವಿ. ಮಳಿನ ಆಗಕ್ ತಯಾರಿಲ್ಲ, ಅದ್ರ ಸಲುವಾಗಿ ಇಲ್ಲಿ ಗುರ್ಜಿ ಮಾಡಕತ್ತೀವಿ. ಈ ಸಂದರ್ಭದಲ್ಲಿ ನಾಗವ್ವ ಎಮ್ಮೆ ಶಾಂತ, ಯೋಗಪ್ಪನವರ, ನಿಂಗವ್ವ ಕೊಟ್ರಣ್ಣವರ, ಚೈತ್ರ ನಾಗರಹಳ್ಳಿ, ಜಯಮ್ಮ ಕೇರಿ, ಕಸ್ತೂರವ್ವ ಮಲ್ಲಿಕವಾಡ, ರೇಣವ್ವ ಕಳಸಣ್ಣವರ, ನೀಲವ್ವ ಹೊಸಳ್ಳಿ, ತಾಯವ್ವ ಕೆಂಚಣ್ಣವರ, ಎಲ್ಲವ್ವ ಯೋಗಪ್ಪನವರ, ರತ್ನವ್ವ ಮಲ್ಲಿಕವಾಡ ಸೇರಿ ಅನೇಕ ಗ್ರಾಮದ ಮಹಿಳೆಯರು ಮಕ್ಕಳು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.